ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲ ಸಲ ಗುರು ರಾಘವೇಂದ್ರರ ದರ್ಶನ ಪಡೆಯೋದಕ್ಕೋಸ್ಕರ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಆ ಮಂತ್ರಾಲಯದ ಜರ್ನಿ ಹೇಗಿತ್ತು ಮತ್ತು ರಾಯರ ದರ್ಶನ ಹೇಗಾಯಿತು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ರಾಯರ ಭಕ್ತರೆಲ್ಲರೂ ಈ ವಿಡಿಯೋನ ನೋಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ. ಶುಕ್ರವಾರ ಸಂಜೆ 6:30 ಗಂಟೆಗೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾವು ಹೊರಟ್ವಿ. ಅಲ್ಲಿಂದ ಹೊರಟು ನಾವು ಸೀದಾ ಹೋಗಿದ್ದು ಬೈಯಪ್ಪನಹಳ್ಳಿ ಹತ್ತಿರ ಇರೋ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ಗೆ. 20 ದಿನ ಮುಂಚಿತವಾಗೇ ರೈಲ್ವೆ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಮುಂಚಿತವಾಗೇ ರೈಲ್ವೆ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಜನರಲ್ ಬೋಗಿಲಿ ಹೋಗ್ಬೇಕಂದ್ರೆ ತುಂಬಾ ರಶ್ ಇರುತ್ತೆ, ಹೋಗೋದು ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾವು ಮನೆ ಬಿಟ್ಟಿದ್ದು 6:30 ಆದರೆ ರೈಲ್ವೆ ಸ್ಟೇಷನ್ನ ತಲುಪಿದ್ದು 8:30 ಆಗಿತ್ತು. ನಾವು ಬುಕ್ ಮಾಡಿದ ಟ್ರೈನು ಬೀದರ್ ಎಕ್ಸ್ಪ್ರೆಸ್ಸು. ಇದು SMVT ರೈಲ್ವೆ ಸ್ಟೇಷನಿಂದ ರಾತ್ರಿ 9:15ಕ್ಕೆ ಹೊರಡುತ್ತೆ. ಅರ್ಧ ಗಂಟೆ ಮುಂಚೆನೇ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಟ್ರೈನ್ ಹೊರಡೋಕ್ಕೆ ಮುಂಚೆನೇ ಮನೆಯಲ್ಲೇ ಸ್ವಲ್ಪ ಅಡುಗೆ ಮಾಡ್ಕೊಂಬಂದಿದ್ರು. ಅದನ್ನೇ ಎಲ್ಲರೂ ಸ್ವಲ್ಪ ತಿಂದು ಎಲ್ಲರೂ ಕಂಪಾರ್ಟ್ಮೆಂಟನ್ನು ಹತ್ತಿ ನಮ್ಮ ಸೀಟನ್ನು ಹುಡುಕಿ ಎಲ್ಲರೂ ನಿದ್ದೆಗೆ ಜಾರಿದ್ವಿ. ಬೆಳಗಿನ ಜಾವ 3 ಗಂಟೆಗೆ ನಾವು ಡೆಸ್ಟಿನೇಷನ್ನ ರೀಚ್ ಆಗಬೇಕಾಗಿತ್ತು. ಆದರೆ ಟ್ರೈನು ಅರ್ಧ ಗಂಟೆ ತಡ ಆಯಿತು. ಬೆಳಗಿನ ಜಾವ 3:15 ಗಂಟೆಗೆ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನಕ್ಕೆ 20ರಿಂದ 30 ನಿಮಿಷ ಜರ್ನಿ ಆಗುತ್ತೆ. ಸ್ಟೇಷನ್ನಲ್ಲಿ ನಿಮಗೆ ಆಟೋಗಳು, ಜೀಪು, ವ್ಯಾನು ಎಲ್ಲ ಸಿಗ್ತವೆ. ತಲೆಗೆ 50 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಒಂದು ವ್ಯಾನ್ ಹಿಡ್ಕೊಂಡು ಸೀದಾ ನಾವು ಮಂತ್ರಾಲಯದ ಕಡೆಗೆ ಹೊರಟ್ವಿ. ರೋಡ್ ತುಂಬಾ ನೀಟಾಗಿದೆ. ರೈಲ್ವೆ ಸ್ಟೇಷನ್ನಿಂದ ನೀವು ದೇವಸ್ಥಾನಕ್ಕೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಮಂತ್ರಾಲಯ ರೀಚ್ ಆದಮೇಲೆ ಎಲ್ಲರೂ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆದ್ವಿ. ರೂಮ್ ಕೂಡ ಅಷ್ಟೇ ಮುಂಚಿತವಾಗೇ ಆನ್ಲೈನಲ್ಲಿ ಬುಕ್ಕಿಂಗ್ ಆಗಿತ್ತು. ದೇವಸ್ಥಾನದ ರೂಮ್ಗಳನ್ನ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ವೀಕೆಂಡಲ್ಲಂತೂ ಆಫ್ಲೈನಲ್ಲಿ ಯಾವುದೇ ಕಾರಣಕ್ಕೂ ರೂಮ್ ಸಿಗೋದಿಲ್ಲ. ದೇವಸ್ಥಾನದ ರೂಮ್ಗಳನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 600 ರೂಪಾಯಿಂದ 1500ವರೆಗೂ ನಿಮಗೆ ರೂಮ್ ಸಿಗುತ್ತೆ. ಎಲ್ಲರೂ ಹೋಟೆಲ್ ರೂಮ್ನಲ್ಲೇ ಫ್ರೆಶ್ ಅಪ್ ಆಗಿ ಆಮೇಲೆ 2 ಇಡ್ಲಿನ ತಿಂದ್ಕೊಂಡು ನಂತರ ರಾಯರ ದರ್ಶನ ಮಾಡೋದಕ್ಕೋಸ್ಕರ ಎಲ್ಲರೂ ದೇವಸ್ಥಾನದ ಕಡೆ ಹೊರಟ್ವಿ. ಮಹಾದ್ವಾರ ಎಂಟ್ರಿಯಾಗಿ ಚಪ್ಪಲಿನ ಒಂದು ಕಡೆ ಬಿಟ್ಟು ದರ್ಶನದ ಕ್ಯೂನಲ್ಲಿ ನಿಲ್ಲೋದಕ್ಕೆ ಎಲ್ಲರೂ ಹೊರಟ್ವಿ. ಚಪ್ಪಲಿ ಬಿಡೋದಕ್ಕಂತಲೇ ಮಹಾದ್ವಾರ ಎಂಟ್ರಿ ಆದಮೇಲೆ ಮುಂದೆ ಎಡಭಾಗದಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡನ್ನು ವ್ಯವಸ್ಥೆ ಮಾಡಿದ್ದಾರೆ. ದೇವಸ್ಥಾನದ ಆವರಣ ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿದೆ ಅಂದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಕಂಗಾಯಿತು. ಮಂತ್ರಾಲಯದ ಆವರಣದಲ್ಲಿ 2 ಕಡೆ 200 ಮೀಟರ್ಗೂ ಉದ್ದವಾದ ಗೋಡೆಗಳಿವೆ. ಆ ಗೋಡೆ ಮೇಲೆ ವಿಧವಾದ ಕಲಾಕೃತಿಗಳನ್ನ ಬಿಡಿಸಿದ್ದಾರೆ. ರಾತ್ರಿ ಹೊತ್ತು ಇಲ್ಲಿ ಲೈಟ್ ಅರೇಂಜ್ಮೆಂಟ್ ಇರುತ್ತೆ. ಆಗ ಈ ಕಲಾಕೃತಿಗಳು ಇನ್ನೂ ಸುಂದರವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ರಾತ್ರಿವರೆಗೂ ಉಳ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿ ಮಂತ್ರಾಲಯಕ್ಕೆ ಬರೋರು ಎಸ್ಪೆಷಲಿ ಗಂಡಸರು ಪಂಚೆ ಮತ್ತು ಒಂದು ಶಾಲನ್ನು ತಗೊಬನ್ನಿ. ಸನ್ನಿಧಿ ಒಳಗಡೆ ಹೋಗಬೇಕಾದ್ರೆ ಗಂಡಸರೆಲ್ಲ ಬನಿಯನ್ನು ಮತ್ತು ಶರ್ಟನ್ನು ತೆಗೆದೇ ಹೋಗಬೇಕು. ಸೆಕೆಂಡ್ ಸ್ಯಾಟರ್ಡೆ ಆಗಿದ್ದರಿಂದ ಭಕ್ತರ ಸಂಖ್ಯೆ ತುಂಬಾ ಇತ್ತು. ಆಲ್ಮೋಸ್ಟ್ 1 ಗಂಟೆನೇ ಹಿಡಿಯಿತು ದರ್ಶನ ಮಾಡೋದಕ್ಕೆ. ಸತತ 1 ಗಂಟೆಯ ನಂತರ ಎಲ್ರಿಗೂ ದರ್ಶನ ಆಯಿತು. ಹಾಗೆ ದರ್ಶನನ ಮುಗಿಸಿ ಆಚೆ ಬಂದು ಗುಡಿಯ ಸುತ್ತ ಎಲ್ಲರೂ ಒಂದು ಪ್ರದಕ್ಷಿಣೆಯನ್ನು ಹಾಕಿದ್ವಿ. మధ్యాహ్నం 2 గంటల వరకు విశేష అన్నదానం జరుగుతుంది. దర్శనమైనటువంటి భక్తాదులు ఉదయం 11 గంటల నుండి అన్నపూర్ణ భోజనశాల ప్రారంభిస్తున్నారు. శ్రీమఠ అన్నపూర్ణ భోజనశాల 11 గంటల నుండి మధ్యాహ్నం 2 గంటల వరకు విశేష అన్నదానం జరుగుతుంది. దర్శనమైనటువంటి భక్తాదులు ದರ್ಶನ ಮುಗಿಸಿ ಆಚೆ ಬಂದು ಫ್ಯಾಮಿಲಿ ಎಲ್ಲ ಫೋಟೋಗೆ ಒಂದು ಪೋಸನ್ನು ಕೊಟ್ಟು ಆಮೇಲೆ ಪ್ರಸಾದ ತಿನ್ನೋಣ ಅಂತ ಎಲ್ಲರೂ ಭೋಜನದ ಶಾಲೆಯ ಕಡೆಗೆ ಹೊರಟ್ವಿ. ಊಟದ ಕ್ಯೂನಲ್ಲೂ ಕೂಡ ಭಕ್ತಾದಿಗಳು ತುಂಬಿ ತುಳುಕ್ತಾಯಿದ್ರು. ಊಟ ಮಾಡೋ ಟೈಮ್ಗಿನ್ನ ಕ್ಯೂನಲ್ಲೇ ಜಾಸ್ತಿ ಟೈಮ್ನ ಕಳೆದಿದ್ದಾಯಿತು. ನಾವು ಊಟದ ಹಾಲ್ನಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ. ಪ್ಲೇಟ್ನಲ್ಲಿ ಊಟವನ್ನು ಹಾಕಿಸ್ಕೊಂಡು ಒಂದು ಕಡೆ ಕೂತ್ಕೊಂಡು ಊಟ ಮಾಡಿ ಮತ್ತೆ ನಾವು ಪ್ಲೇಟನ್ನು ಇಟ್ಟು ಬರಬೇಕು. ಅನ್ನ, ಸಾಂಬಾರು, ಮೊಸರನ್ನ ಮತ್ತು ಪಾಯಸವನ್ನು ಪ್ರಸಾದವಾಗಿ ಕೊಟ್ಟರು. ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಆದಮೇಲೆ ಫ್ಯಾಮಿಲಿ ಎಲ್ಲ ಮತ್ತೆ ಬಂದು ಇನ್ನೊಂದು ಸಲ ರಾಯರ ದರ್ಶನವನ್ನು ಮಾಡಿದರು. ಅಲ್ಲೇ ಸ್ವಲ್ಪ ಕಾಲ ಕಳೆದು ಆಮೇಲೆ ಮತ್ತೆ ಎಲ್ಲರೂ ತುಂಗಾ ನದಿ ತೀರದ ಕಡೆ ಹೊರಟ್ವಿ. ನದಿ ತೀರ ಅಷ್ಟೊಂದು ಡೆವಲಪ್ ಆಗಿಲ್ಲ, ಅಲ್ಲಿ ಅಷ್ಟೊಂದು ನೀಟ್ ಇರಲ್ಲ ಅಂತ ಹೇಳ್ತಾಯಿದ್ರು.
ಆದರೆ ಇವಾಗ ಫ್ಲೋರ್ಗೆಲ್ಲ ಕಲ್ಲುಗಳನ್ನ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಗಾ ತೀರದಲ್ಲೇ ಸ್ವಲ್ಪ ಹೊತ್ತು ವಾಯುವಿಹಾರ ಮಾಡಿ ಅಲ್ಲೇ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಎಲ್ಲರೂ ರೂಮ್ ಕಡೆ ಹೊರಟು ರೂಮನ್ನು ವೆಕೇಟ್ ಮಾಡಿ ಮತ್ತೆ ಒಂದು ಆಟೋವನ್ನು ಹಿಡಿದು ಎಲ್ಲರೂ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಸಂಜೆ 6:50ಕ್ಕೆ ಮಂತ್ರಾಲಯದಿಂದ ಬೆಂಗಳೂರಿಗೆ ಟ್ರೈನ್ ಇತ್ತು. ಆದರೆ ಟ್ರೈನ್ ಬಂದಿದ್ದು 7:30 ಗಂಟೆಗೆ. 7:30 ಗಂಟೆಗೆ ಮಂತ್ರಾಲಯ ಸ್ಟೇಷನ್ನ ಬಿಟ್ಟು ಬೆಳಗಿನ ಜಾವ 3 ಗಂಟೆಗೆ ನಾವು ಬೆಂಗಳೂರನ್ನು ರೀಚ್ ಆದ್ವಿ. ಇದಿಷ್ಟು ನಮ್ಮ ಮಂತ್ರಾಲಯದ ಪಯಣದ ಕತೆ.